ರಾಜ್ಯದ ಜನರಿಗೆ ಹಾಲಿನ ದರ ಶಾಕ್ ಎದುರಾಗ್ತಾ ಇದೆ. ರಾಜ್ಯದ ಜನರಿಗೆ ಹಾಲಿನ ದರ ಏರಿಕೆ ಶಾಕ್ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಮುಂದಿನ ತಿಂಗಳಿಂದ ಹಾಲು ದರ ಏರಿಕೆ ಫಿಕ್ಸ್ ಎನ್ನಲಾಗ್ತಾ ಇದೆ. ಬಜೆಟ್ ನಂತರ ಪ್ರತಿ ಲೀಟರ್ಗೆ 3 ರೂಪಾಯಿ ಹೆಚ್ಚಳ ಮಾಡುವ ಸಾಧ್ಯತೆ ಕೂಡ ಇದೆ. ಬಜೆಟ್ ಬಳಿಕ ಹಾಲಿನ ದರ ಏರಿಕೆಗೆ ಸರ್ಕಾರ ಈಗಾಗಲೇ ಚಿಂತನೆಯನ್ನ ನಡೆಸಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ರಾಜ್ಯದ ಜನತೆಗೆ ಇದೀಗ ಹಾಲಿನ ದರ ಏರಿಕೆ ಶಾಕ್ ಕೂಡ ಎದುರಾಗ್ತಾ ಇದೆ. ಈಗಾಗಲೇ ದಿನಬಳಕೆ ವಸ್ತುಗಳ ಏರಿಕೆಯಿಂದ ಜನರು ಕೂಡ ಕಂಗೆಟ್ಟು ಹೋಗಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಕೈ ಸುಡಲಿದೆ, ದರ ಏರಿಕೆ ಕೈ ಸುಡಲಿದೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಹಾಲಿನ ದರ ಏರಿಕೆ ಮಾಡ್ತಾರಾ, ರಾಜ್ಯ ಸರ್ಕಾರದಿಂದ ಹಾಲಿನ ದರವನ್ನ ಏರಿಕೆ ಮಾಡಬೇಕು ಎನ್ನುವ ವಿಚಾರವನ್ನ ಕೂಡ ಈಗಾಗಲೇ ಪ್ರಸ್ತಾಪವನ್ನ ಮಾಡಲಾಗಿತ್ತು. ಇನ್ನು ರೈತರು ಕೂಡ ಒತ್ತಾಯವನ್ನ ಮಾಡಿದ್ರು. ಈಗಾಗಲೇ ರಾಜ್ಯ ಸರ್ಕಾರ ಎಲ್ಲದರ ದರವನ್ನ ಏರಿಕೆಯನ್ನ ಮಾಡ್ತಾ ಇದೆ, ಆದ್ರೆ ರೈತರಿಗೆ ಯಾವುದೇ ರೀತಿ ಅನುಕೂಲವನ್ನ ಮಾಡ್ತಾ ಇಲ್ಲ ಎನ್ನುವ ಆರೋಪವನ್ನ ಕೂಡ ಮಾಡಿದ್ರು. ಪ್ರತಿ ಲೀಟರ್ ಹಾಲಿನ 5 ರೂಪಾಯಿ ಹೆಚ್ಚಿಸುವಂತೆ, ಹಾಲನ್ನ 5 ರೂಪಾಯಿ ಹೆಚ್ಚಿಸುವಂತೆ ಕೆಎಂಎಫ್ ನಿರ್ಧಾರವನ್ನ ಮಾಡಿದೆ. ಆದ್ರೆ 3 ರೂಪಾಯಿ ಹೆಚ್ಚಳ ಮಾಡಲು ಸರ್ಕಾರ ಕೂಡ ನಿರ್ಧಾರವನ್ನ ಮಾಡಿದೆ. ಕೆಎಂಎಫ್ ಮನವಿಗೆ ರಾಜ್ಯ ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಅನ್ನ ಕೂಡ ಕೊಡಲಾಗಿದೆ. ರೈತರಿಗೆ ಅನುಕೂಲ ದೃಷ್ಟಿಯಿಂದ ಹಾಲಿನ ದರ ಪರಿಷ್ಕರಣೆಯನ್ನ ಮಾಡಲಾಗುತ್ತೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಗ್ರೀನ್ ಸಿಗ್ನಲ್ ಬಜೆಟ್ ಮಂಡನೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಜೆಟ್ ಮುಗಿಯುತ್ತಿದ್ದಂತೆ ದರ ಏರಿಕೆಗೆ ಸರ್ಕಾರ ಕೂಡ ಮುಂದಾಗಲಿದೆ. ಕಳೆದ ವರ್ಷ ಪ್ರತಿ ಲೀಟರ್ 2 ರೂಪಾಯಿಗೆ ಏರಿಕೆಯನ್ನ ಮಾಡಿತ್ತು. ಕೆಎಂಎಫ್ ಈಗಾಗಲೇ ನಿರ್ಧಾರವನ್ನ ಕೂಡ ಮಾಡಿಕೊಂಡಿದೆ. 5 ರೂಪಾಯಿಗೆ ಏರಿಕೆಯನ್ನ ಮಾಡಬೇಕು ಎಂದು ಕೆಎಂಎಫ್ ಈಗಾಗಲೇ ನಿರ್ಧಾರವನ್ನ ಮಾಡಿಕೊಂಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುಖ್ಯಮಂತ್ರಿಯವರ ಬಳಿ ಈ ವಿಚಾರವಾಗಿ ಮನವಿಯನ್ನ ಕೂಡ ಮಾಡಿಕೊಂಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಇದೀಗ ಹಾಲಿನ ದರವನ್ನ ಏರಿಕೆ ಮಾಡಬೇಕು ಅಂತ ತೀರ್ಮಾನ ಕೈಗೊಂಡಿದ್ದಾರೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ತೇಜಸ್ವಿನಿ, ಈಗಾಗಲೇ ಸರ್ಕಾರ ಏನು ಒಂದ್ ರೀತಿಯಲ್ಲಿ ಜನರ ಮೇಲೆ ಒಂದಾದ ಬೆಲೆ ಏರಿಕೆ ಶಾಕ್ ಒಂದಾದ್ಮೇಲೆ ಒಂದು ರೀತಿಯಲ್ಲಿ ಕೊಡ್ತಾ ಇರುವಂತದ್ದು. ಅದರ ಜೊತೆಗೆ ಈಗ ನಿರ್ಧಾರ ಮಾಡಿರುವಂತದ್ದು ಏನು ಅಂತಂದ್ರೆ ಹಾಲಿನ ದರ. ಸೊ ಈಗಾಗಲೇ ಬೆಲೆ ಏರಿಕೆಯಲ್ಲಿ ಬೇಸತ್ತಂತಹ ಜನರು ಈಗ ಹಾಲಿನ ದರ ಏರಿಕೆ ಆದ್ರೂ ಸಹ ಮತ್ತಷ್ಟು ಏನು ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸೊ ಈಗಾಗಲೇ ಕಳೆದ ಬಾರಿ ಅಂದ್ರೆ ಹೋದ ವರ್ಷ 2 ರೂಪಾಯಿಯನ್ನ ಕೆಎಂಎಫ್ ಈಗಾಗಲೇ ಹಾಲಿನ ದರವನ್ನ ಏರಿಕೆ ಮಾಡಿತ್ತು. ಸೊ ಈ ಬಾರಿಯೂ ಸಹ ಏರಿಕೆ ಮಾಡುವುದಕ್ಕೆ ಮುಂದಾಗಿರುವಂತಹದ್ದು. ಕೆಎಂಎಫ್ಗೆ ಈಗಾಗಲೇ ಹಾಲಿನ ದರ ಏರಿಕೆಗೆ ಹಾಲು ಒಕ್ಕೂಟಗಳು ಹಾಗೂ ರೈತರಿಂದ ಒತ್ತಡವನ್ನ ಹೇರಲಾಗ್ತಿತ್ತು. ಸೊ ಕಳೆದ 15 ದಿನಗಳ ಹಿಂದೆ ಏನು ರೈತ ಒಕ್ಕೂಟಗಳಾಗಿರ್ಬೋದು ಮತ್ತು ಹಾಲು ಒಕ್ಕೂಟಗಳ ಕಡೆಯಿಂದ ಸಹ ಕೆಎಂಎಫ್ಗೆ ಒಂದು ಮನವಿಯನ್ನ ಸಲ್ಲಿಸಿದ್ರು. ಹೋರಾಟಕ್ಕೂ ಸಹ ಮುಂದಾಗಿದ್ರು. ಈ ಎಲ್ಲವನ್ನ ಗಮನಿಸಿರುವಂತಹ ಕೆಎಂಎಫ್ ಈಗಾಗಲೇ ಸರ್ಕಾರದ ಮುಂದೆ ಒಂದು ಮನವಿಯನ್ನ ಇಟ್ಟಿರುವಂತದ್ದು. ಹಾಲಿನ ದರವನ್ನ ಏರಿಕೆ ಮಾಡ್ಬೇಕು ಅಂತ ಹೇಳಿ ಸುಮಾರು 5 ರೂಪಾಯಿಯನ್ನ ಏರಿಕೆ ಮಾಡ್ಬೇಕು ಅಂತ ಹೇಳಿ ಕೆಎಂಎಫ್ ಈಗಾಗಲೇ ಏನು ಸರ್ಕಾರಕ್ಕೆ ಮನವಿ ಮಾಡಿರುವಂತದ್ದು. ಆದ್ರೆ 3 ರೂಪಾಯಿ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ಸೊ ಯಾಕಂತಂದ್ರೆ ಈಗಾಗಲೇ ಕಳೆದ ಬಾರಿ 2 ರೂಪಾಯಿ ಹೆಚ್ಚಳ ಮಾಡಿರೋದ್ರಿಂದಾಗಿ ಸಾರ್ವಜನಿಕರ ಮೇಲೆ ಒಂದ್ ರೀತಿಯಲ್ಲಿ ಹೊಡೆತ ಬಿತ್ತಿತ್ತು. ಸೊ ಈಗ ಸಡನ್ ಆಗಿ 5 ರೂಪಾಯಿಯನ್ನ ಏರಿಕೆ ಮಾಡಿದ್ರೆ ಸಾರ್ವಜನಿಕರ ಮೇಲೆ ಮತ್ತಷ್ಟು ಹೊರೆ ಬೀಳುತ್ತೆ ಅನ್ನುವ ಕಾರಣಕ್ಕೆ 3 ರೂಪಾಯಿಯನ್ನ ಹೆಚ್ಚಳ ಮಾಡುವಂತಹ ಸಾಧ್ಯತೆ ಇದೆ. ಸೊ ಏನು ಮಾರ್ಚ್ 7ರಂದು ಏನು ಬಜೆಟ್ ಮಂಡನೆ ಆಗುತ್ತೆ, ಅದಾದ ಬಳಿಕ ಕೆಎಂಎಫ್ ದರ ಏರಿಕೆಗೆ ಮುಂದಾಗಿರುವಂತದ್ದು. ಸೊ ಒಟ್ಟಾರೆಯಾಗಿ ಸುಮಾರು 3 ರೂಪಾಯಿ ಏರಿಕೆ ಮಾಡಿದ್ರೆ ಕಳೆದ ಬಾರ 2 ರೂಪಾಯಿ ಆಯ್ತು, ಈ ಬಾರಿ 3 ರೂಪಾಯಿ. ಪ್ರತಿ ವರ್ಷವೂ ಸಹ ಇದೇ ರೀತಿಯಾಗಿ ಹೆಚ್ಚಳ ಆಗ್ತಾ ಹೋದ್ರೆ ಸಾಮಾನ್ಯ ಜನರ ಜೀವನದ ಮೇಲೆ ಒಂದು ರೀತಿಯಲ್ಲಿ ಹೊಡೆತ ಬೀಳುತ್ತೆ ಅಂತಲೇ ಹೇಳ್ಬೋದು. ಮಾರ್ಚ್ 7ರ ಬಳಿಕ ಬಜೆಟ್ ನಂತರ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಓಕೆ, ಧನ್ಯವಾದ ಲಕ್ಷ್ಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.